ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಲಿರುವ ಸುಜಾತಾ ಭಟ್. ನನಗೆ ಎಸ್ಐಟಿ ವಿಚಾರಣೆಯನ್ನು ಮುಗಿಸಿ ತೆರಳಿರುವಂತ ಸುಜಾತಾ ಭಟ್ ದಕ್ಷಿಣ ಕನ್ನಡ ಬೆಳ್ತಂಗಡಿ ಕಚೇರಿಯಲ್ಲಿ ನಡೆದಿದ್ದ ವಿಚಾರಣೆ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚಿಸಿರುವ ಎಸ್ಐಟಿ ಪೂರ್ವ ಸೂಚನೆ ಅನ್ನೋದು ಇಲ್ಲದೇನೆ ನಿನ್ನೆ ಏಕಾಏಕಿಯಾಗಿ ವಿಚಾರಣೆಗೆ ಹಾಜರಾಗಲಾಗಿತ್ತು. ಮುಂಜಾನೆ 5 ಗಂಟೆಗೆ ಎಸ್ಐಟಿ ಕಚೇರಿಗೆ ಬಂದಿದ್ದ ಸುಜಾತಾ ಭಟ್ ನಿನ್ನೆ ತಡರಾತ್ರಿವರೆಗೂ ವಿಚಾರಣೆಯನ್ನು ನಡೆಸಿದ ಅಧಿಕಾರಿಗಳು ವಿಚಾರಣೆ ವೇಳೆ ಮಹತ್ವದ ಮಾಹಿತಿಯನ್ನು ನೀಡಿದ್ದ ಸುಜಾತಾ ಭಟ್ ಇವತ್ತು ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಹೇಳಿಕೆಯನ್ನು ಪಡೆಯುವಂತ ಎಸ್ಐಟಿ. ಆದಿತ್ಯ, ನಿನ್ನೆ ಸುಜಾತಾ ಭಟ್ಟನ್ನ ತುಂಬಾ ಹೊತ್ತುಗಳ ಕಾಲ ವಿಚಾರಣೆ ಮಾಡಲಾಗಿದೆ. ಇವತ್ತು ಕೂಡ ವಿಚಾರಣೆ ಮುಂದುವರಿಸಬಹುದಾದ ಸಾಧ್ಯತೆ ಇದೆ. ನಿನ್ನೆ ಏನಾದರೂ ಪ್ರಮುಖ ಅಪ್ಡೇಟ್ ಅನ್ನೋದು ಏನಾದರೂ ಸಿಕ್ಕಿದೆಯಾ ಆದಿತ್ಯ? ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾರಿಗಾದ್ರು ನೋಟಿಸ್ ಕೊಡೋದು ಆ ಥರದ್ದು ಏನಾದರೂ ನಡೆದಿದೆಯಾ? ನೀತಿ ಹೌದು. ನಿನ್ನೆ ಸುಜಾತಾ ಭಟ್ ಅವರು ಯಾವುದೇ ರೀತಿಯ ಮಾಹಿತಿಗಳನ್ನ ನೀಡದೆ ನಿನ್ನೆ ಬೆಳಗ್ಗೆ ಅವರು ಎಸ್ಐಟಿ ಕಚೇರಿಯ ಕದ ತಟ್ಟಿದ್ರು. ಅಧಿಕಾರಿಗಳು ಕೂಡ ನಿದ್ದೆಯ ಮಂಪರಿನಲ್ಲಿದ್ರು. ಬೆಳಿಗ್ಗೆ ಸುಮಾರು 5 ಗಂಟೆಗೆ ಅವರ ಆಗಮನವಾಗುತ್ತೆ. ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಯಾಕಂದ್ರೆ ಅವರು ಈ ಹಿಂದೆ ಆಗಸ್ಟ್ 22ಕ್ಕೆ ಅವರಿಗೆ ಕೊಟ್ಟಂತ ನೋಟಿಸ್ ಸಂದರ್ಭದಲ್ಲಿ ಅವರು ನಾನು ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಹಾಜರಾಗ್ತೀನಿ, ನನ್ನ ಆರೋಗ್ಯ ಸರಿ ಇಲ್ಲ ಅನ್ನುವಂತ ರೀತಿಯ ಮಾಹಿತಿಯನ್ನ ಕೊಟ್ಟಿದ್ರು. ಅದೇ ದಿನ ಸಾಕಷ್ಟು ಹೈ ಡ್ರಾಮಾಗಳೇ ನಡೆದು ಹೋಯಿತು. ಅವರ ಆರೋಪ ಸುಳ್ಳು ಅನ್ನುವಂತ ರೀತಿಯ ಅನೇಕ ಸಾಕ್ಷ್ಯಗಳು ಲಭಿಸ್ತಾ ಹೋಯಿತು ಅವರ ಹೇಳಿಕೆಗಳ ಮೂಲಕವೇ. ಹಾಗಾಗಿ ಅವರು ಸದ್ಯಕ್ಕೆ ವಿಚಾರಣೆಗೆ ಹಾಜರಾಗೋದಿಲ್ಲ ಅಂತ ಆಯ್ತು. ಆದ್ರೆ ನಿನ್ನೆ ಅವರು ಏಕಾಏಕಿ ವಿಚಾರಣೆಗೆ ಹಾಜರಾಗಿದ್ರು. ಅಧಿಕಾರಿಗಳ ಪ್ಲಾನಿಂಗ್ ಬೇರೆ ಇತ್ತು. ಅಂದ್ರೆ ದಯಾಮ ಅವರು ನಿನ್ನೆ ಮಹಜರು ಪ್ರಕ್ರಿಯೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಮತ್ತು ಅವರು ಬೆಳಿಗ್ಗೆ ಅಂದ್ರೆ ಇವರು ಆಗಮಿಸಿದ್ರು ಕೂಡ ಆ ಬಳಿಕ ಸರಿಸುಮಾರು 9 ಗಂಟೆಗೆ ಮಹಜರು ಪ್ರಕ್ರಿಯೆಗಂತ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಹೋಗ್ತಾರೆ. ಹಾಗಾಗಿ ಇವರನ್ನ ವಿಚಾರಣೆಗೆ ಒಳಪಡಿಸುವಂತವರು ಯಾರು ಇರಲಿಲ್ಲ. ಬಹುತೇಕ ಹಾಗೆಯೇ ಕಾಲವನ್ನ ಕಳೆದಿದ್ರು ಅಲ್ಲಿ ಕಾಯ್ತಾ ಮಧ್ಯಾಹ್ನದ ಬಳಿಕ ಅವರನ್ನ ವಿಚಾರಣೆಗೆ ಒಳಪಡಿಸಲಾಯಿತು ಅನ್ನುವಂತ ಮಾಹಿತಿ ಇದೆ. ಅವರನ್ನ ಒಂದಿಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಅದು ನಿನ್ನೆ ತಡರಾತ್ರಿವರೆಗೂ ಕೂಡ ನಡೆದಿದೆ. ಸೊ ನಿನ್ನೆ ರಾತ್ರಿವರೆಗೂ ಅಂದ್ರೆ ಸುಮಾರು 9 ಗಂಟೆಯವರೆಗೂ ಕೂಡ ಮಹಜರು ಪ್ರಕ್ರಿಯೆ ಅಂದ್ರೆ ಅವರ ವಿಚಾರಣೆ ನಡೆದಿದೆ. ಅದಾದ ಬಳಿಕ ಅವರಿಂದ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಮತ್ತೆ ವಿಚಾರಣೆಗೆ ಬರಲಿಕ್ಕೆ ಅವರಿಗೆ ಸೂಚನೆಯನ್ನ ನೀಡಲಾಗಿದೆ. ಯಾಕಂದ್ರೆ ಅವರು ಈಗ ಏನ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ನಾನು ಮಾಡ್ತಾ ಇರುವಂತ ಆರೋಪ ಸುಳ್ಳು ಅನ್ನೋದು ಅಥವಾ ನನ್ಗೆ ಮಗಳೇ ಇರ್ಲಿಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳಿದ್ರು. ಸೊ ಎಸ್ಐಟಿ ಅಧಿಕಾರಿಗಳ ಮುಂದೆ ಇದನ್ನೇ ಹೇಳಿದಾರ ಅಥವಾ ಬೇರೆ ಇನ್ನೇನಾದ್ರೂ ಎಕ್ಸ್ಟ್ರಾ ಹೇಳಿದಾರ ಅಥವಾ ಇಡೀ ಅದಕ್ಕೆ ಇನ್ನೊಂದು ಟ್ವಿಸ್ಟ್ ಅನ್ನು ಏನಾದ್ರು ಕೊಟ್ಟಿದಾರ ಅನ್ನುವಂತ ರೀತಿಯ ಒಂದು ಅನುಮಾನಗಳು ಕೂಡ ಇದೆ. ಯಾಕಂದ್ರೆ ಇವತ್ತು ಕೂಡ ವಿಚಾರಣೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಇವತ್ತು ಕೂಡ ಎಸ್ಐಟಿ ಅಧಿಕಾರಿಗಳು ಅವರನ್ನ ಸುದೀರ್ಘವಾಗಿ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ತನಿಖಾಧಿಕಾರಿ ದಯಾಮ ಮುಂದೆ ಅವರ ಯಾವುದೇ ಮಾತುಗಳು ಅಥವಾ ಹೇಳಿಕೆಗಳು ಇರಲಿಲ್ಲ. ಹಾಗಾಗಿ ಇವತ್ತು ಸ್ವತಃ ತನಿಖಾಧಿಕಾರಿ ದಯಾಮ ಅವರೇ ಅವರನ್ನ ವಿಚಾರಣೆ ಮಾಡ್ತಾರೆ. ಯಾಕಂದ್ರೆ ಇದು ಎಸ್ಐಟಿ ಫಾರ್ಮ್ ಆಗೋದಕ್ಕೂ ಕೂಡ ಬಹಳ ಪ್ರಮುಖವಾಗಿದ್ದಂತಹ ಒಂದು ಕೇಸ್. ಏನು ಈತ ಬಂದು ಚಿನ್ನಯ್ಯ ನಾನು ಈ ತರ ಶವ ಹೂತಿದ್ದೀನಿ ಅಂತ ಹೇಳುವ ಸಂದರ್ಭ ಮೊದಲು ಬಂದು ದೂರು ಕೊಟ್ಟಂತಹ ಮಹಿಳೆ ಸುಜಾತಾ ಭಟ್ ಅವರ ಕಥೆಯನ್ನ ಕೇಳಿ ಎಲ್ಲರೂ ಕೂಡ ಒಂದರ್ಥದಲ್ಲಿ ದಿಗ್ಭ್ರಮೆಗೆ ಒಳಗಾಗಿದ್ರು. ಮತ್ತು ಎಸ್ಐಟಿ ಫಾರ್ಮ್ ಆಗೋದಕ್ಕೂ ಕೂಡ ಇದು ಬಹಳ ಪ್ರಮುಖ ಅಂಶವಾಗಿತ್ತು. ನೆರೆಯ ಕೇರಳ ರಾಜ್ಯದಲ್ಲೂ ಕೂಡ ಇದು ಸದ್ದು ಮಾಡಿತ್ತು. ಎನ್ಐಎಗೆ ವಹಿಸಬೇಕು ಅನ್ನುವಂತ ವಿಚಾರವಾಗಿ ಇದೇ ವಿಚಾರದ ಮೂಲಕ ಪತ್ರ ಕೂಡ ಹೋಗಿತ್ತು. ಹಾಗಾಗಿ ಕೆಳ ಸ್ತರದ ಅಧಿಕಾರಿಗಳೇ ನಿನ್ನೆ ಅವರಿಂದ ಮಾಹಿತಿ ಪಡೆದಿದ್ದಾರೆ. ಆ ಮಾಹಿತಿಯ ಆಧಾರದಲ್ಲಿ ಇವತ್ತು ತನಿಖಾಧಿಕಾರಿ ದಯಾಮ ಅವರು ಅವರನ್ನ ವಿಚಾರಣೆಗೈಯುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.